ಭಾರತದ ಪಶ್ಚಿಮ ಕರಾವಳಿಯುದ್ದಕ್ಕೂ ಒಂದು ರೈಲು ಮಾರ್ಗವನ್ನು ನಿರ್ಮಿಸೋದು ಒಂದು ಕಾಲದಲ್ಲಿ ಇದು ಅಸಾಧ್ಯ ಅಂತಲೇ ಹೇಳಲಾಗ್ತಿತ್ತು. ಬನ್ನಿ, ಈ ಎಂಜಿನಿಯರಿಂಗ್ ಅದ್ಭುತದ ಕಥೆಯನ್ನ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ. ದೈತ್ಯ ಪರ್ವತಗಳು, ಬಿಡದೆ ಸುರಿಯೋ ಮಳೆ, ನೂರಾರು ನದಿಗಳು, ಇದುಗಳನ್ನೆಲ್ಲ ದಾಟಿ ಒಂದು ರೈಲ್ ಮಾರ್ಗವನ್ನು ಕಟ್ಟೋದು ಹೇಗೆ? ಇದು ಎಷ್ಟು ತಜ್ಞರು ಅಸಾಧ್ಯ ಅಂತ ಕೈಚೆಲ್ಲಿದ್ದ ಒಂದು ಯೋಜನೆಯ ಕಥೆ. ದಶಕಗಳ ಕಾಲ ಭಾರತದ ಪಶ್ಚಿಮ ಕೊಂಕಣ ಕರಾವಳಿ ದೇಶದ ಉಳಿದ ಭಾಗಗಳೊಂದಿಗೆ ನೇರ ರೈಲು ಸಂಪರ್ಕವನ್ನೇ ಹೊಂದಿರಲಿಲ್ಲ. ಆ ಒಂದು ದೊಡ್ಡ ಕನಸನ್ನ ನನಸು ಮಾಡಿದ ಕಥೆ ಇದು. ಹಾಗಿದ್ದೆ, ಈ ಕರಾವಳಿಗೆ ಒಂದು ರೈಲು ಮಾರ್ಗ ಯಾಕೆ ಅಷ್ಟೊಂದು ಮುಖ್ಯವಾಗಿತ್ತು? ಇದರ ಉತ್ತರ ಆ ಪ್ರದೇಶದ ಸಂಪರ್ಕದ ಕೊರತೆಯಲ್ಲೇ ಅಡಗಿದೆ. ಕೊಂಕಣ ರೈಲ್ವೆ ಬರೋಕೆ ಮುಂಚೆ ಮುಂಬೈನಿಂದ ಮಂಗಳೂರಿನಂಥ ನಗರಗಳಿಗೆ ಹೋಗೋದು ಅಂದ್ರೆ ಅದು ತುಂಬನೇ ದೀರ್ಘ ಮತ್ತೆ ಅಪಾಯಕಾರಿ ಪ್ರಯಾಣವಾಗಿತ್ತು. ಅದರಲ್ಲೂ ಮಳೆಗಾಲ ಬಂತು ಅಂದ್ರೆ ಸಾಕು, ಎಷ್ಟೋ ಹಳ್ಳಿಗಳು ಹೊರಜಗತ್ತಿನಿಂದ ಸಂಪೂರ್ಣವಾಗಿ ಕಡಿತಗೊಳ್ತಿದ್ವು. ಹೀಗಿದ್ದಾಗ ಒಂದು ವೇಗವಾದ ಸುರಕ್ಷಿತ ರೈಲು ಸಂಪರ್ಕ ಆ ಭಾಗದ ಜನರನ್ನ ಒಂದುಗೂಡಿಸಿ ಆರ್ಥಿಕತೆಗೆ ದೊಡ್ಡ ಶಕ್ತಿ ತುಂಬುತ್ತೆ ಅನ್ನೋ ಭರವಸೆ ಇತ್ತು. ಆದ್ರೆ ಈ ರೈಲು ಮಾರ್ಗವನ್ನು ನಿರ್ಮಿಸೋದು ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಅದು ಪ್ರಕೃತಿಯ ವಿರುದ್ಧವೇ ಒಂದು ಯುದ್ಧ ಸಾರಿದ ಹಾಗೆಯಿತ್ತು. ಇಂಜಿನಿಯರಿಂಗ್ ತಂಡ ಎದುರಿಸಬೇಕಾಗಿದ್ದು ಒಂದೆರಡು ಸವಾಲುಗಳನ್ನಲ್ಲ. ಬಿಟ್ಟು ಬಿಡದೆ ಸುರಿಯೋ ಮಳೆ, ಹಠಾತ್ ಪ್ರವಾಹಗಳು, ಸದಾ ಕುಸಿಯುವ ಮಣ್ಣು ಮತ್ತೆ ನಿರಂತರ ಭೂಕುಸಿತದ ಅಪಾಯ. ಹೀಗೆ ಪ್ರಕೃತಿಯ ಎಲ್ಲಾ ಸವಾಲುಗಳು ಅಲ್ಲಿತ್ತು. ಅಷ್ಟೇ ಅಲ್ಲ, ಈ ಇಡೀ ಮಾರ್ಗದಲ್ಲಿ ಸುಮಾರು 2,000ಕ್ಕೂ ಹೆಚ್ಚು ಸೇತುವೆಗಳನ್ನ ನಿರ್ಮಿಸಬೇಕಿತ್ತು. ಅಂದ್ರೆ ದಾರಿಯಲ್ಲಿ ಸಿಕ್ಕ ಪ್ರತಿಯೊಂದು ನದಿ, ತೊರೆ, ಕಣಿವೆಗೂ ಒಂದೊಂದು ಸೇತುವೆ ಕಟ್ಲೇಬೇಕಾದ ಅನಿವಾರ್ಯತೆ. ಪಶ್ಚಿಮ ಘಟ್ಟಗಳ ಆ ದೈತ್ಯ ಪರ್ವತಗಳನ್ನ ಸುತ್ತಿ ಬಳಸಿ ಹೋಗೋದು ಸಾಧ್ಯವೇ ಇರಲಿಲ್ಲ. ಅದಕ್ಕೆ ಒಂದೇ ದಾರಿ, ಪರ್ವತದ ಒಳಗಡೆಯೇ ಹೋಗೋದು. ಇದಕ್ಕಾಗಿ ಬರೋಬ್ಬರಿ 92 ಸುರಂಗಗಳನ್ನ ಕೊರಿಬೇಕಾಯ್ತು. ಪ್ರಕೃತಿಯ ಸವಾಲು ಒಂದು ಕಡೆಯಾದ್ರೆ ಇನ್ನೊಂದು ಕಡೆ ಮಾನವೀಯ ಸವಾಲುಗಳು. ಈ ರೈಲು ಮಾರ್ಗಕ್ಕಾಗಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲು 43,000ಕ್ಕೂ ಹೆಚ್ಚು ಭೂಮಾಲೀಕರ ಜೊತೆ ಮಾತುಕತೆ ನಡೆಸಬೇಕಿತ್ತು. ಅದರಲ್ಲೂ ಗೋವಾದಲ್ಲಿ ಈ ಯೋಜನೆಗೆ ಭಾರೀ ವಿರೋಧ ವ್ಯಕ್ತವಾಯಿತು. ಈ ಮಾರ್ಗದಿಂದ ಕರಾವಳಿ ಪ್ರದೇಶ ನಾಶ ಆಗತ್ತೆ, ಐತಿಹಾಸಿಕ ಸ್ಥಳಗಳಿಗೆ ಹಾನಿಯಾಗತ್ತೆ ಅಂತ ಪರಿಸರವಾದಿಗಳು ವಾದಿಸಿದ್ರು. ಆದ್ರೆ ಮಾರ್ಗ ಬದಲಿಸಿದ್ರೆ ಯೋಜನೆಗೆ ವಿಳಂಬ ಆಗತ್ತೆ, ವೆಚ್ಚ ಹೆಚ್ಚಾಗತ್ತೆ, ಮತ್ತೆ ಗೋವಾದ ಜನರಿಗೆ ಸಂಪರ್ಕ ಸಿಗಲ್ಲ ಅಂತ ರೈಲ್ವೆ ನಿಗಮ ವಾದಿಸ್ತು. ಹೀಗೆ ಪ್ರಕೃತಿಯ ಅಡೆತಡೆ, ಜನರ ವಿರೋಧ ಇಷ್ಟೆಲ್ಲ ಇದ್ರೂ ಯೋಜನೆ ನಿಲ್ಲಲಿಲ್ಲ. ಹಾಗಿದ್ರೆ ಈ ಅಸಾಧ್ಯವನ್ನ ಹೇಗೆ ಸಾಧ್ಯ ಮಾಡಿದ್ರು? ಬನ್ನಿ, ಆ ಅದ್ಭುತ ಎಂಜಿನಿಯರಿಂಗ್ ಪರಿಹಾರಗಳನ್ನ ನೋಡೋಣ. ಈ ಯೋಜನೆಯ ಯಶಸ್ಸಿನ ಹಿಂದಿನ ಒಂದು ದೊಡ್ಡ ಸೀಕ್ರೆಟ್ ಅಂದ್ರೆ ಇನ್ಕ್ರಿಮೆಂಟಲ್ ಲಾಂಚ್ ಅನ್ನೋ ಟೆಕ್ನಿಕ್. ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ತಂತ್ರವನ್ನ ಬಳಸಲಾಗಿತ್ತು. ಇದರಲ್ಲಿ ಸೇತುವೆಯ ದೊಡ್ಡ ಭಾಗಗಳನ್ನ ನದಿ ದಡದಲ್ಲೇ ರೆಡಿ ಮಾಡಿ ಆಮೇಲೆ ನಿಧಾನವಾಗಿ ಜಾಗಕ್ಕೆ ತಳ್ಳಲಾಗುತ್ತಿತ್ತು. ಇದರಿಂದ ಸಮಯ ಮತ್ತೆ ಹಣ ಎರಡೂ ಉಳಿತಾಯವಾಯಿತು. ಈ ಯೋಜನೆ ಪೂರ್ತಿಯಾಗುವಷ್ಟರಲ್ಲಿ ಎಷ್ಟೋ ರೆಕಾರ್ಡ್ಗಳು ನಿರ್ಮಾಣ ಆಗಿದ್ವು. ಉದಾಹರಣೆಗೆ ಸುಮಾರು 6.5 ಕಿಲೋಮೀಟರ್ ಉದ್ದದ ಕರ್ಬುಡೆ ಸುರಂಗ. ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಭಾರತದ ಅತೀ ಎತ್ತರದ ಸೇತುವೆಯಾಗಿದ್ದ ಪನ್ವಲ್ ನದಿ ವಯಾಡಕ್ಟ್ ಕೂಡ ಇಲ್ಲೇ ನಿರ್ಮಾಣವಾಯಿತು. ಇವೆಲ್ಲ ಭಾರತೀಯ ಎಂಜಿನಿಯರಿಂಗ್ ಕೌಶಲ್ಯಕ್ಕೆ ಹಿಡಿದ ಕೈಗನ್ನಡಿ. ಆದ್ರೆ ಈ ದೊಡ್ಡ ಸಾಧನೆಯ ಹಿಂದೆ ಒಂದು ನೋವಿನ ಕಥೆಯೂ ಇದೆ. ಈ ಕಠಿಣ ಪರಿಸ್ಥಿತಿಗಳಲ್ಲಿ ಕೆಲ್ಸ ಮಾಡುತ್ತಿದ್ದ ಸುಮಾರು 74 ಕಾರ್ಮಿಕರು ನಿರ್ಮಾಣದ ಸಮಯದಲ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು. ವರ್ಷಗಳ ಕಠಿಣ ಪರಿಶ್ರಮ, ಲೆಕ್ಕವಿಲ್ಲದಷ್ಟು ಸವಾಲುಗಳ ನಂತರ ಕೊನೆಗೂ ಆ ದಿನ ಬಂದೇ ಬಿಡ್ತು. ಕೊಂಕಣ ಕರಾವಳಿಯನ್ನ ಒಂದುಗೂಡಿಸೋ ಕನಸು ನನಸಾಗೋ ಸಮಯ ಬಂದಿತ್ತು. 1993ರಲ್ಲಿ ಮೊದಲ ಬಾರಿಗೆ ಉಡುಪಿ-ಮಂಗಳೂರು ನಡುವೆ ರೈಲು ಓಡಲು ಶುರುವಾಯಿತು. ಆಮೇಲೆ ಹಂತವಾಗಿ ಒಂದೊಂದೇ ಭಾಗಗಳನ್ನು ಜೋಡಿಸ್ತಾ ಬರಲಾಯಿತು. ಕೊನೆಗೆ ಜನವರಿ 26, 1998ರಂದು ಕೊನೆಯ ಅಡಚಣೆಯಾಗಿದ್ದ ಪರ್ನಿಯಂ ಸುರಂಗ ಪೂರ್ಣಗೊಂಡಾಗ 756 ಕಿಲೋಮೀಟರ್ನ ಸಂಪೂರ್ಣ ಮಾರ್ಗ ಲೋಕಾರ್ಪಣೆಗೊಂಡಿತು. ರೈಲ್ವೆ ಶುರುವಾದ ತಕ್ಷಣ ಇದರ ಪರಿಣಾಮ ಕಾಣೋಕೆ ಶುರುವಾಯಿತು. ಜನರ ಪ್ರಯಾಣದ ಸಮಯ ಅದ್ಭುತವಾಗಿ ಕಡಿಮೆಯಾಯಿತು. ಪ್ರಾದೇಶಿಕ ಆರ್ಥಿಕತೆ ದೊಡ್ಡ ಮಟ್ಟದಲ್ಲಿ ಬೆಳೀತು ಮತ್ತು ಪ್ರವಾಸೋದ್ಯಮ ಕೂಡ ವೇಗವಾಗಿ ಹೆಚ್ಚಾಯಿತು. ಒಟ್ಟಿನಲ್ಲಿ ಆ ಭಾಗದ ಚಿತ್ರಣವೇ ಬದಲಾಗಿ ಹೋಯಿತು. ಆದ್ರೆ ಕಥೆ 1998ಕ್ಕೆ ಮುಗಿಯಲಿಲ್ಲ. ಕೊಂಕಣ ರೈಲ್ವೆ ಇವತ್ತಿಗೂ ಹೊಸ ಸವಾಲುಗಳಿಗೆ ಹೊಂದಿಕೊಳ್ಳುತ್ತಾ ಬದಲಾಗುತ್ತಾ ಬೆಳೆಯುತ್ತಾ ಇದೆ. ಮೊದಲ ಕೆಲವು ವರ್ಷಗಳಲ್ಲಿ ಮಳೆಗಾಲದಲ್ಲಿ ಭೂಕುಸಿತನಿಂದಾಗಿ ದೊಡ್ಡ ಅಪಘಾತಗಳು ನಡೆದವು.
ಇದಾದ ನಂತರ ತುಂಬಾನೇ ಕಠಿಣವಾದ ಸುರಕ್ಷತಾ ಕ್ರಮಗಳನ್ನ ಜಾರಿಗೆ ತರಲಾಯಿತು. ಬಂಡೆಗಳು ಉರುಳದಂತೆ ಬಲೆಗಳನ್ನ ಹಾಕೋದು, ಮಳೆಗಾಲದಲ್ಲಿ ರೈಲಿನ ವೇಗವನ್ನ ಕಡಿಮೆ ಮಾಡೋದು, ಈ ಥರದ ಹಲವು ಕ್ರಮಗಳಿಂದ ಸುರಕ್ಷತೆಯನ್ನ ಹೆಚ್ಚಿಸಲಾಯಿತು. 21ನೇ ಶತಮಾನಕ್ಕೆ ತಕ್ಕಂತೆ ರೈಲ್ವೆಯನ್ನ ಅಪ್ಗ್ರೇಡ್ ಮಾಡೋ ಕೆಲ್ಸ ಈಗ್ಲೂ ನಡೀತಾನೇ ಇದೆ. ಹೆಚ್ಚು ರೈಲುಗಳು ಓಡಾಡಲು ಅನುಕೂಲವಾಗುವಂತೆ ಹಳಿಗಳನ್ನ ಡಬಲ್ ಮಾಡ್ಲಾಗ್ತಿದೆ. ಅಷ್ಟೇ ಅಲ್ಲ, 2022ರಷ್ಟೊತ್ತಿಗೆ ಇಡೀ ಮಾರ್ಗವನ್ನ ವಿದ್ಯುದ್ದೀಕರಿಸಲಾಗಿದೆ. ಇದೆಲ್ಲವೂ ಈ ಮಾರ್ಗವೊಂದು ಪ್ರಮುಖ ಆರ್ಥಿಕ ಜೀವನಾಡಿಯಾಗಿ ಉಳಿಯಲು ಸಹಾಯ ಮಾಡುತ್ತೆ. ಇವತ್ತು ಈ ಎಂಜಿನಿಯರಿಂಗ್ ಅದ್ಭುತ ಮಹಾರಾಷ್ಟ್ರ, ಗೋವಾ ಮತ್ತೆ ಕರ್ನಾಟಕ ಈ 3 ರಾಜ್ಯಗಳನ್ನ ಬೆಸೆಯುವ ಒಂದು ಪ್ರಮುಖ ಜೀವನಾಡಿಯಾಗಿದೆ. ಪಶ್ಚಿಮ ಕರಾವಳಿಯ ಅಭಿವೃದ್ಧಿಯ ಬೆನ್ನೆಲುಬಾಗಿ ನಿಂತಿದೆ. ಕೊನೆಗೆ ಹೇಳೋದಾದ್ರೆ, ಕೊಂಕಣ ರೈಲ್ವೆ ಅನ್ನೋದು ಕೇವಲ ಒಂದು ರೈಲ್ ಮಾರ್ಗ ಅಷ್ಟೇ ಅಲ್ಲ. ಇದು ಮನುಷ್ಯನ ಇಚ್ಛಾಶಕ್ತಿಗೆ, ಅವನ ದೃಢ ಸಂಕಲ್ಪಕ್ಕೆ ಒಂದು ದೊಡ್ಡ ಸಾಕ್ಷಿ. ಏನನ್ನಾದ್ರೂ ಸಾಧಿಸ್ಬೇಕು ಅಂತ ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ.